ನಾಲ್ಕನೇ ಪ್ರಶ್ನೆ ಏನಿದೆ ಅಂದ್ರೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ. ಎ ಬಿ ಸಿ ಡಿ ಒಂದೇನಿದೆ ತ್ರಾಪಿಜ್ಯ. ತ್ರಾಪಿಜ್ಯ ಏನ್ ಹೇಳ್ತಂದ್ರೆ ಅಭಿಮುಖ ಭಾವಗಳು ಪರಸ್ಪರ ಒಂದು ಸೆಟ್ ಅಭಿಮುಖ ಭಾವಗಳು ಏನಿರ್ತವೆ ಸಮಾಂತರವಾಗಿರ್ತವೆ. ತ್ರಾಪಿಜ್ಯ ಆಗಿದ್ರೆ ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ ಆಗಿದ್ರೆ ಎ ಬಿ ಯಾರಿಗೆ ಸಮಾಂತರವಾಗಿರ್ತದೆ, ಸಿ ಡಿ ಏನಾಗಿರ್ತದೆ ಸಮಾಂತರವಾಗಿರ್ತದೆ. ಒಂದು ಸೆಟ್ ಎರಡು ಭಾವಗಳು ಏನಾಗಿರ್ತವೆ ಅಂದ್ರೆ ಪರಸ್ಪರ ಏನಾಗಿರ್ತಾವೆ ಸಮಾಂತರವಾಗಿರ್ತವೆ. ಅಂದಾಜ್ ಏನಂತಂದ್ರೆ ಎ ಬಿ ಸಿ ಡಿ ಒಂದು ಏನಾಗಿದೆ ಟ್ರಾಪಿಜ್ಯ ಅಥವಾ ತ್ರಾಪಿಜ್ಯವಾಗಿದೆ. ಅದ ನೋಡಿದ್ರೆ ಎ ಬಿ ಯು ಸಮಾಂತರವಾಗಿದೆ ಯಾರಿಗೆ ಡಿ ಸಿ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಮತ್ತೆ ನಾನು ಮಾತಾಡ್ತ ಮಾಡ್ಕೋರಿ ಇಲ್ಲಿ ಸಮಾಂತರವಲ್ಲದ ಎರಡು ಭಾಗಗಳದಾವು. ಒಂದು ಎ ಡಿ ಮತ್ತು ಇನ್ನೊಂದು ಬಿ ಸಿ. ಇವು ಸಮಾಂತರವಾಗಿಲ್ಲ, ಇಂತ ತಿಳಿಲ್ಲ. ಸಮಾಂತರವಾಗಿರದ ಎರಡು ಭಾಗಗಳಾದ ಎ ಡಿ ಮತ್ತು ಬಿ ಸಿಗಳಲ್ಲಿ ಇ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಡಿ. ಎ ಡಿ ನ ಮಧ್ಯದಿಂದ ಯಾರು ಹೇಳ್ರಿ ಇ. ಇದು ಗಿವನ್ ಹೇಳತ್ತೆ ನಾನು ಬರೀ ಕ್ವಶನ್ ಒಳಗ. ಕ್ವಶನ್ ಏನೈತೆ ಹೇಳ್ರಿ ಎ ಬಿ ಸಿ ಡಿ ಒಂದು ಯಾಪಿಜ್ಯ ಟ್ರಾಪಿಜ್ಯ, ಇದು ಟ್ರಾಪಿಜಿಯಂ. ಮತ್ತೆ ಇದರಲ್ಲಿ ಎ ಬಿ ಯು ಸಮಾಂತರವಾಗಿದೆ ಯಾರಿಗೆ ಡಿ ಸಿ ಗೆ. ಎ ಬಿ ಸಮಾಂತರವಾಗಿದೆ ಯಾರಿಗೆ ಡಿ ಸಿ ಗೆ. ಮತ್ತೆ ಇನ್ನೊಂದೇನಂದ್ರೆ ಅದೇ ದತ್ತದಲ್ಲಿ ಇ ಎಫ್ ಅಂತ ಒಂದು ಲೈನ್ ಇದೆ ಹೌದಾ, ಮಿಡಲ್ ಇಂದ ಲೈನ್ ಇದೆ. ಈ ಇ ಎಫ್ ಲೈನ್ ಕೂಡ ಪ್ಯಾರಲಲ್ ಆಗಿದೆ ಯಾರಿಗೆ ಎ ಬಿ. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ ಮತ್ತೆ ದಟ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಮತ್ತೆ ಇ ಈಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಡಿ. ಇ ಯು ಯಾರ ಮಧ್ಯಬಿಂದು ಎ ಡಿ ನ ಏನಾಗಿದೆ ಮಧ್ಯಬಿಂದು ಆಗಿದೆ. ಇದು ಕ್ವಶನ್ ಇದೆ, ಬರೀ ಕೊಟ್ಟಂತ ಡಾಟಾ ಇದೆ, ದತ್ತಾಂಶ. ಈ ದತ್ತಾಂಶದ ಸಹಾಯದಿಂದ ನಾವು ಏನ್ ಪ್ರೂವ್ ಮಾಡ್ಬೇಕಂದ್ರೆ ಒಂದು ವೇಳೆ ಎ ಡಿ ನ ಮಧ್ಯಬಿಂದು ಇ ಆದರೆ ಬಿ ಸಿ ನ ಮಧ್ಯಬಿಂದು ಏನಂತ ಪ್ರೂವ್ ಮಾಡಬೇಕು ಎಫ್. ಹಾಗಾದ್ರೆ ಬಿ ಸಿ ನ ಮಧ್ಯಬಿಂದು ಎಫ್ ಅಂತ ನಾವು ಪ್ರೂವ್ ಮಾಡಬೇಕು. ಅದಕ್ಕೆ ಇದರ ಬಂದೈತಿ ಸಾಧನೆಯ ಒಳಗೆ ಬಂದಿದೆ. ಕ್ವಶನ್ ಕ್ಲಿಯರ್ ಆಗ್ಯದ ನೋಡ್ರಪ್ಪ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯ. ಎ ಬಿ ಸಮಾಂತರ ಡಿ ಸಿ, ಎ ಬಿ ಸಮಾಂತರ ಇ ಎಫ್. ಇ ಯು ಯಾರ ಮಧ್ಯಬಿಂದು ಎ ಡಿ ನ ಮಧ್ಯಬಿಂದು ಆದರೆ ಬಿ ಸಿ ನ ಮಧ್ಯಬಿಂದು ಯಾರಂತ ಪ್ರೂವ್ ಮಾಡಬೇಕು ಎಫ್ ಅಂತ ಪ್ರೂವ್ ಮಾಡಬೇಕು. ಕ್ವಶನ್ ಕ್ಲಿಯರ್ ಆಗಿದೆ. ಈ ರೀತಿ ಇರುವಾಗ ನೆಕ್ಸ್ಟ್ ಸಾಧನೆ ಯಾವ ರೀತಿ ಸಾಲ್ವ್ ಮಾಡಬೇಕು ಸರ್ ಲಕ್ಷ ಬಿಟ್ಟು ಕೇಳ್ರಿ. ತ್ರಿಭುಜ ಸ್ಟಾರ್ಟಿಂಗ್ ಈ ಲೆಫ್ಟ್ ಸೈಡ್ ಇರುವಂತಹ ತ್ರಿಭುಜ ಯಾವ್ದಂದ್ರೆ ತ್ರಿಭುಜ ಎ ಡಿ ಬಿ ಅಲ್ಲಿ ಇನ್ ಟ್ರಯಾಂಗಲ್ ಎ ಡಿ ಬಿ. ನಿಮಗೆ ಏನ್ ಗೊತ್ತೈತಂದ್ರಪ್ಪ ತ್ರಿಭುಜ ಎ ಡಿ ಬಿ ಅಲ್ಲಿ ಅಥವಾ ನಾನು ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟೇನೆ ಇ ಎಫ್ ಅನ್ನೋದು ಟೋಟಲ್ ಲೈನ್ ಐತಲ್ಲ ಇದು ಯಾರಿಗೆ ಪ್ಯಾರಲಲ್ ಐತಬೇಕು ಎ ಬಿ ಏನೈತಿ ಪ್ಯಾರಲಲ್. ಹಾಗಾದ್ರೆ ಇದು ಟೋಟಲ್ ಒಂದು ಲೈನ್ ಎ ಬಿ ಗೆ ಪ್ಯಾರಲಲ್ ಐತಂದ್ರ ಇದರ ಅರ್ಥ ಈ ಸಣ್ಣ ಲೈನ್ ಯಾವುದು ಓ ಇ ಅಲ್ಲಪ್ಪ. ಓ ಇ ಎಂಬ ಲೈನ್ ಪ್ಯಾರಲಲ್ ಇರ್ತೈತಿ. ಓ ಇ ಎಂಬ ಲೈನ್ ಯಾರಿಗೆ ಪ್ಯಾರಲಲ್ ಇರ್ತೈತಿ ಅಂದ್ರ ಎ ಬಿ ಗೆ. ಇದು ರೀಸನ್ ಏನಪ್ಪಾ ಇದು ದತ್ತ ಅಥವಾ ಗಿವನ್. ಇದು ಗಿವನ್. ಇದು ಯಾಕೆ ಗಿವನ್ ಅಂದ್ರ ನಾನು ಮಾತಾಡ್ತಾ ಮಾಡ್ಕೊಡಿ. ತ್ರಿಭುಜ ಎ ಡಿ ಬಿ ಅಲ್ಲಿ ಇ ಎಫ್ ಏನಾಗೈತಿ ಎ ಬಿ ಗೆ ಪ್ಯಾರಲಲ್ ಇರ್ತದೆ. ಟೋಟಲ್ ಲೈನ್ ಎ ಬಿ ಗೆ ಪ್ಯಾರಲಲ್ ಆಗಿರ್ತದೆ. ಈ ಸಣ್ಣ ಭಾಗಗಳು ಕೂಡ ಯಾಕಂದ್ರೆ ಇದು ಸಣ್ಣ ಭಾಗ ಈ ಟೋಟಲ್ ಲೈನ್ ಒಂದು ಪಾರ್ಟ್ ಅಲ್ಲ. ಹಾಗಾದ್ರೆ ಓ ಇನು ಕೂಡ ಎ ಬಿ ಗೆ ಏನಾಗೈತಿ ಪ್ಯಾರಲಲ್ ಆಗೈತಿ. ಹಾಗಾದ್ರೆ ಓ ಇ ಈಸ್ ಪ್ಯಾರಲಲ್ ಟು ಎ ಬಿ. ಇದು ದತ್ತ. ಮತ್ತೆ ಇದರ ಇನ್ನೊಂದು ಕಾನ್ಸೆಪ್ಟ್ ಇದೆ ಏನಂದ್ರೆ ಇ ಯಾರ ಮಧ್ಯಬಿಂದು ಇ ಯು ಕನ್ನಡದ ಬರೀತೀನಿ ನಾನು, ನೀವ್ ಹೆಂಗ್ ಬರೀಬೇಕು ಇಂಗ್ಲಿಷ್ ನ ಬರೆದ್ರೆ ಇ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಏನು ಎ ಡಿ. ಇ ಯು ಯಾರ ಮಧ್ಯಬಿಂದು ಎ ಡಿ ನ ಮಧ್ಯಬಿಂದು ಆಗಿದೆ. ಇ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾಬಿ. ಇ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾಡಿ ಎ ಡಿ. ಇಲ್ಲೇ ನಾನು ಮಾತಾಡ್ತಾ ಮಾಡ್ಕೊಳ್ಳಿ. ಇ ಯು ಎ ಡಿ ನ ಮಧ್ಯಬಿಂದು. ಇ ಏನ್ ಹೇಳ್ರಿ ಎ ಡಿ ನ ಯಾವ ಬಿಂದು ಮಧ್ಯಬಿಂದು. ಅಪ್ಪ ನನ್ನ ಮಾತು ಕೇಳ್ರಿ. ಓ ಇ ಯು ಈ ಎ ಬಿ ಗೆ ಪ್ಯಾರಲಲ್, ಓ ಇ ಯು ಎ ಬಿ ಗೆ ಪ್ಯಾರಲಲ್ ಮತ್ತೆ ಇ ಯು ಎ ಡಿ ನ ಯಾವ ಬಿಂದು ಮಧ್ಯಬಿಂದು ಆಗಿದ್ದರೆ ಈ ಬಾಹುವಿನ ಮಧ್ಯಬಿಂದು ಇದಾಗಿದ್ರೆ ಮತ್ತೆ ಇವನಿಗೆ ಸಮಾಂತರವಾಗಿದ್ರೆ ಇದರ ಅರ್ಥ ನಾವೇನ್ ಹೇಳ್ಬೋದು ಅಂದ್ರೆ ಓ ಈಸ್ ಆಲ್ಸೋ. ಒಂದು ವೇಳೆ ಇ ಯು ಎ ಡಿ ನ ಮಧ್ಯಬಿಂದು ಆದ್ರೆ ಓನು ಕೂಡ ಇಟ್ ಇಂಪ್ಲೈಸ್ ಓ ಎಂಬ ಬಿಂದು ಓನು ಕೂಡ ಯಾರ ಮಧ್ಯಬಿಂದು ಓ ಯಾರ ಮಧ್ಯಬಿಂದು ಡಿ ಬಿ ನ ಮಧ್ಯಬಿಂದು. ಇದಕ್ಕೆ ರೀಸನ್ ಏನನ್ಬೇಕಂದ್ರ ರೀಸನ್ ನಾವು ಮಧ್ಯಬಿಂದು ಪ್ರಮೇಯದ ಏನು
ವಿಲೋಮ, ಮಧ್ಯಬಿಂದು ಪ್ರಮೇಯದ ವಿಲೋಮ ಯೂಸ್ ಮಾಡಬೇಕು. ಮಧ್ಯಬಿಂದು ಪ್ರಮೇಯ ವಿಲೋಮ ಏನ್ ಹೇಳುತ್ತಂದ್ರೆ, ಒಂದು ತ್ರಿಭುಜದಲ್ಲಿ ಈ ಮಿಡಲ್ ಬಾಹು ಐತಲ್ಲ OE ಆಲ್ರೆಡಿ ಪ್ಯಾರಲಲ್ ಆಗಿದೆ ಯಾರಿಗೆ? AB ಗೆ. OE ಪ್ಯಾರಲಲ್ AB ಮತ್ತು if E is a midpoint of AD then O is also midpoint of BD. ಇದು ಯಾವ ಪ್ರಮೇಯ? ಮಧ್ಯಬಿಂದು ಪ್ರಮೇಯ. ಹಾಗಾದ್ರೆ ಈಗ ಸದ್ಯಕ್ಕೆ ನಮ್ಗೆ ಗೊತ್ತಾಯ್ತು O ಯಾರ ಮಧ್ಯಬಿಂದು? DB ನ ಯಾವ ಬಿಂದು? ಮಧ್ಯಬಿಂದು. ಇದು ಕ್ಲಿಯರ್ ಆಗೈತಾ? O is a midpoint of DB. O is a midpoint of DB. ಇದೊಂದು ಸೆಟ್ ಒಂದು 50% ಆತಿಗಿಲ್ಲ. ರಿಮೈನಿಂಗ್ 50% ಈ ಟ್ರಯಾಂಗಲ್ ಒಳಗೆ ಬರ್ಬೇಕು. ಈ ಕಡೆ ಇರೋದು ಏನ್ ಹೇಳಿದ್ರೆ ಈ ಟ್ರಯಾಂಗಲ್ ಏನ್ ಹೇಳ್ತಾ ಯಾವುದು? BDC. ಇನ್ ಟ್ರಯಾಂಗಲ್ BDC ಅಪ್ಪ ನಾನು ಈಗ ಜಸ್ಟ್ ಹೇಳಿದೆ ಏನು ಟೋಟಲ್ ಲೈನ್ ಯಾರಿಗೆ ಪ್ಯಾರಲಲ್? AB ಪ್ಯಾರಲಲ್. ಹಂಗಂದ್ರೆ ಈ ಸಣ್ಣ ಭಾಗ ಯಾವುದು? OF. ಈ ಸಣ್ಣ ಭಾಗ ಯಾರಿಗೆ ಪ್ಯಾರಲಲ್? DC ಪ್ಯಾರಲಲ್. ಯಾಕೆ ಹೇಳ್ತಂತೆ? ಯಾಕೆ OF AB ಗೆ ಪ್ಯಾರಲಲ್, DC ಹೆಂಗಾತಂದ್ರೆ AB ಯಾರಿಗೆ ಪ್ಯಾರಲಲ್? DC. AB DC ಗೆ ಪ್ಯಾರಲಲ್, EF AB ಗೆ ಪ್ಯಾರಲಲ್. ಇದರರ್ಥ ಏನು? DC ಯಾರಿಗೆ ಪ್ಯಾರಲಲ್? ಒಂದು ವೇಳೆ ಇವನಿಗೆ ಇವನು ಸಮಾಂತರ, ಅರ್ಥ ಆಗುತ್ತಾ? ಇವನಿಗೆ ಇವನು ಸಮಾಂತರ, ಇದರರ್ಥ ಏನು? ಈತನಿಗೆ ಏನು? ಈ ಮೂರು ಲೈನ್ ಪರಸ್ಪರ ಏನಾಗಿದೆ? ಒಂದಕ್ಕೊಂದು ಸಮಾಂತರವಾಗದು. ಮೂರು ಲೈನ್ ಒಂದಕ್ಕೊಂದು ಸಮಾಂತರದ ಅಂದ್ರೆ ಇದರರ್ಥ ಏನು? OF AB ಗಷ್ಟೇ ಸಮಾಂತರ ಅಲ್ಲ, ಯಾರಿಗೆ ಸಮಾಂತರ? DC ಗೂ ಸಮಾಂತರ. ರೀಸನ್ ಏನ್ ತೆಗಿಬೇಕು? ದತ್ತ ಗಿವನ್. OF ಸಮಾಂತರ DC ಯಾವ ತ್ರಿಭುಜದಲ್ಲಿ? BDC ತ್ರಿಭುಜ BDC ಅಲ್ಲಿ OF ಸಮಾಂತರ ಯಾರು? DC. ಮತ್ತೆ ಇನ್ನೊಂದು ಈಗ ಜಸ್ಟ್ ಪ್ರೂವ್ ಮಾಡಿದ್ವಿ ನಾವು ಏನಂತ? O is a midpoint. O is a midpoint of BD. ಹೌದಲ್ಲ? ರೀಸನ್ ಏನ್ ಬರೀಬೇಕು? ಆಲ್ರೆಡಿ ಏನು ಮಾಡಿದೆ? ಸಾಧಿಸಿ. O ಯಾರ ಮಧ್ಯಬಿಂದು? DB ಅಥವಾ BD ನ ಏನಾಗಿದೆ? ಮಧ್ಯಬಿಂದು ಆಗಿದೆ. ಪ್ರೂವ್ ಮಾಡೇವಿ. ಅಪ್ಪಿ ನಾನು ಮಾತು ಕೇಳಿ. OF ಪ್ಯಾರಲಲ್ ಟು DC. O is a midpoint of BD ಆದರೆ it means it implies F is also ಒಬ್ಬ ಮಿಡ್ ಪಾಯಿಂಟ್ ಆಗಿದ್ರೆ ಇನ್ನೊಬ್ಬನು ಏನು ಮಿಡ್ ಪಾಯಿಂಟ್, ಒಬ್ಬನ ಮಧ್ಯಬಿಂದು ಆಗಿದ್ರೆ ಇನ್ನೊಬ್ಬ ಮಧ್ಯಬಿಂದು. ಇದ ಏನಿದೆ? ಮಧ್ಯಬಿಂದು ಪ್ರಮೇಯದ ವಿಲೋಮ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಆಫ್ ಥಿಯರಮ್. ಇದು if O is a midpoint then F is also midpoint of BC. ಅಪ್ಪೆ ಒಂದು ಬಾಹು ಸಮಾಂತರವಾಗಿತ್ತು ಮತ್ತೆ ಒಂದು ಮಧ್ಯಬಿಂದು ಆಗಿತ್ತು ಅಂದ್ರೆ ಇನ್ನೊಂದು ಏನಾಗಿರುತ್ತೆ? ಮಧ್ಯಬಿಂದು ಆಗಿತ್ತು. ಇದನ್ನ ಪ್ರೂವ್ ಮಾಡೋದಿಲ್ಲ. F is a midpoint of BC. ನಾವೇನು ಪ್ರೂವ್ ಮಾಡಿದ್ವಿ? F is a midpoint of BC. ಲಾಸ್ಟ್ ಏನ್ ಮಾಡಿದ್ವಿ? ಸಾಧಿಸಿದ್ವಿ. ಕ್ಲಿಯರ್ ಆಗದ? F is also midpoint of BC. ಬರ್ಕೊ. ಐದನೇ ಪ್ರಶ್ನೆ ಏನಿದೆ ಅಂದ್ರೆ ABCD ಒಂದು ಸಮಾಂತರ ಚತುರ್ಭುಜವಾಗಿದೆ. ABCD is a parallelogram. ABCD ಒಂದು ಸಮಾಂತರ ಚತುರ್ಭುಜದ ಲಕ್ಷಣ ಏನು ನೋಡಿ? ಅಭಿಮುಖ ಬಾಹುಗಳು ಪರಸ್ಪರ ಏನಾಗಿರ್ತವೆ? ಸಣ್ಣ ಆಗಿರ್ತವೆ. ಇದೊಂದು ಸಮಾಂತರ ಚತುರ್ಭುಜದ ಲಕ್ಷಣ. ನೆಕ್ಸ್ಟ್, ಈ ಸಮಾಂತರ ಚತುರ್ಭುಜದಲ್ಲಿ AB ಮತ್ತು DC ನ ಮಧ್ಯಬಿಂದುಗಳು ಯಾರು? E and F. ಇದರರ್ಥ ಏನು? AB ನ ಮಧ್ಯಬಿಂದು E, ಅದೇ ರೀತಿ DC ನ ಮಧ್ಯಬಿಂದು F. ಅಲ್ವಾ? AB ನ ಮಧ್ಯಬಿಂದು E ಆಗಿದ್ದರೆ AE ಎಷ್ಟಿರುತ್ತೆ ನೋಡು? B ಏನಿರುತ್ತೆ ಅಷ್ಟೇ. DC ನ ಮಧ್ಯಬಿಂದು F ಆದರೆ DF ಎಷ್ಟಿರುತ್ತೆ? CF ಇರುತ್ತೆ ಅಷ್ಟೇ. ಹೌದಲ್ಲ? ಮಧ್ಯಬಿಂದು ಅಂದ್ರೆ ಏನು? ಈ ಕಡೆ ಎಷ್ಟಿರುತ್ತೆ ಆ ಕಡೆ ಎಷ್ಟಿರುತ್ತೆ, ಇಲ್ಲಿ ಈ ಕಡೆ ಎಷ್ಟಿರುತ್ತೆ ಆ ಕಡೆ ಇರುತ್ತೆ ಅಷ್ಟೇ ಇರುತ್ತೆ. ಅದಕ್ಕೆ DC ನ ಮಧ್ಯಬಿಂದು F, AB ನ ಮಧ್ಯಬಿಂದು ಯಾರು? E. ಇದು ದತ್ತ ಏನು? ABCD ಒಂದು ಸಮಾಂತರ ಚತುರ್ಭುಜ. E ಮತ್ತು F ಗಳು ಯಾರ ಮಧ್ಯಬಿಂದುಗಳು? AB ಮತ್ತು DC ನ ಮಧ್ಯಬಿಂದು ಆದರೆ ಏನನ್ನ ಸಾಧಿಸಬೇಕಂದ್ರೆ AF ಮತ್ತು EC ಗಳು, AF ಮತ್ತು EC ಏನೈತಂದ್ರ ಇದೇನ್ ಮಾಡ್ತಂದ್ರೆ BD ಎಂಬ ಲೈನ್ ಅನ್ನ ಟ್ರೈಸೆಕ್ಟ್ ಮಾಡುತ್ತ ಅಥವಾ ತ್ರಿಭಾಜಕ ಮಾಡುತ್ತ. ತ್ರಿಭಾಜಕ ಅಂದ್ರೆ ಮೂರು ಸಮ ಭಾಗಗಳಾಗಿ ಮಾಡುತ್ತೆ ಅಲ್ರ. ಈ BD ಲೈನ್ ಅನ್ನ ಇವರಿಬ್ರು ಕಟ್ ಮಾಡಿಲ್ಲ. ಈ BD ಲೈನ್ ಅನ್ನ ಇವರಿಬ್ರು ಕಟ್ ಮಾಡಿದ್ರ ಎಷ್ಟು ಭಾಗಗಳಾದವು? ಮೂರು ಭಾಗಗಳಾದವು. ಒಂದು PD, ಇನ್ನೊಂದು PQ, ಇನ್ನೊಂದು BQ. ಇವು ಮೂರು ಈಕ್ವಲ್ ಅದಾವ ಅಂತ ಪ್ರೂವ್ ಮಾಡಬಹುದು ಇನ್ ಜನರಲ್ ಆಗಿ. ಅಂದ್ರೆ ಇದರ ಅರ್ಥ ಏನು? PD ಎಷ್ಟೈತೆ ನೋಡು, PQ ಏನೈತೆ ಅಷ್ಟೈತಿ, PQ ಎಷ್ಟೈತೆ ನೋಡು, BQ ಏನೈತೆ ಅಷ್ಟ. ಮೂರು ಸಮಭಾಗಗಳಾಗಿ ವಿಭಾಗಿಸುತ್ತದೆ ಅಥವಾ
ಭಾಗಿಸುತ್ತದೆ ಅಂತ ಹೇಳಿ ಪ್ರೂವ್ ಮಾಡಬಹುದು. ಟ್ರೈಸೆಕ್ಟ್ ಮಾಡುತ್ತೆ. AF and EC it will trisect the given line that is BD. BD ಅನ್ನ ಟ್ರೈಸೆಕ್ಟ್ ಮಾಡುತ್ತೆ ಅಂತ ನಾವು ಪ್ರೂವ್ ಮಾಡಬಹುದು. ಯಾವ ರೀತಿ ಪ್ರೂವ್ ಮಾಡಬೇಕು ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಒಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಅಲ್ಲ, ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾಗಗಳು ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾದ್ರೆ ಬರೀಬಹುದಾ, AB ಯು ಸಮನಾಗಿದೆ ಯಾರಿಗೆ, DC ಗೆ. AB ಯಾರಿಗೆ ಸಮ, DC ಗೆ ಸಮ. ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಭಾಗಗಳು ಪರಸ್ಪರ ಏನಾಗಿರ್ತವೆ, ಸಮನಾಗಿರ್ತವೆ. ನೋಡ್ರಿ ಕ್ವಶನ್ ಒಳಗೆ ಕೊಟ್ಟಂತ ಎಲ್ಲಾ ಮಾಹಿತಿಗಳನ್ನ ನಾನು ಎಲ್ಲ ಬರ್ತೀನಿ, ದತ್ತ ಮತ್ತು ಸಾಧನೆಯದಾಗ ನಾ ಬರ್ತೀನಿ. ತಿಳಿಲ್ಲ. ನೆಕ್ಸ್ಟ್ ನನ್ನ ಮಾತು ಕೇಳಿ. AB ಇದು ಯಾರಿಗೆ ಈಕ್ವಲ್ ಇರ್ತೈತಿ, DC ಇರ್ತೈತಿ. ನಾ ಏನ್ ಮಾಡ್ತೇನೆ ಅಂದ್ರೆ AB = DC ಒಳಗ ಈ ಕಡೆನು LHS ಹಾಫ್ ಮಲ್ಟಿಪ್ಲೈ ಮಾಡ್ತೀನಿ, ಹಾಫ್ ಆಫ್ AB. ಈ ಕಡೆನು RHS ಹಾಫ್ ಡಿವೈಡ್ ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಯಾರಿಗೆ ಹಾಫ್ ಮಲ್ಟಿಪ್ಲೈ ಮಾಡಬೇಕು, AB ಗೂ ಹಾಫ್, DC ಗೂ ಹಾಫ್. 1/2 1/2 ಎರಡು ಕಡೆ ಗುಣಿಸ್ಬೇಕು. ಅವಾಗ ಹಾಫ್ ಆಫ್ AB ಏನಾಗುತ್ತೆ ನೋಡಿ, AB ಅಲ್ಲ AB ಇದು ಟೋಟಲ್ AB ಇದ್ರ ಬರೀ ಅರ್ಥ ಅಂದ್ರೆ ಯಾವ್ದು, AE. ಹಾಫ್ ಆಫ್ AB ಅಂದ್ರೆ ಏನು, AE. ತಿಳಿಲ್ಲ. ನಾ ಹೇಳ್ಬಿಟ್ಟೆ ನಿಮ್ಗೆ, AB ನ ಮಧ್ಯಬಿಂದು E, AB ನ ಮಧ್ಯಬಿಂದು E ಆದರೆ AE ಎಷ್ಟು ತಗೊಂಡು B ಏನಿರ್ತೈತಿ. ಹಾಗಾದ್ರೆ AB ನ ಅರ್ಧ ಅಂದ್ರೆ AE. ಅದೇ ರೀತಿ ಹಾಫ್ ಆಫ್ DC ಇದು ಟೋಟಲ್ DC ಆಗ್ತದೆ. DC ನ ಅರ್ಧ ಬರೀ ಅರ್ಧ ಇಷ್ಟ, ಇದು ಟೋಟಲ್ DC ನ ಇದು ಬರೀ ಅರ್ಧ ಎಷ್ಟು, ಯಾವ CF. ತಿಳಿಲಿಲ್ಲ. ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಂದ್ರೆ DC ನ ಅರ್ಧ CF, AB ನ ಅರ್ಧ ಯಾರು, AE. ನಮ್ಗೆ ಏನ್ ಗೊತ್ತಾಗ್ತಂದ್ರೆ AE ಎಷ್ಟು ನೋಡಪ್ಪ, AE ಲೆಂತ್ ಎಷ್ಟು ನೋಡು, CF ಲೆಂತ್ ಏನೈತಿ ಇದು ಎಷ್ಟಿದೆ ಅದಷ್ಟೇ. ಹಾಗಾದ್ರೆ ಇದು ಎಷ್ಟಿದೆ ಅದಷ್ಟೇ ಎರಡೂ ಲೈನ್ಗಳು ಸಮಾಂತರ ಅದವು. ತಿಳಿಲಿಲ್ಲ. ಹಾಗಾದ್ರೆ ಎರಡು ಲೈನ್ಗಳು ಸಮಾಂತರ ಅದವು, ಪ್ಯಾರಲಲ್ ಅದವು. ಅಂದ್ರೆ AE ಯಾರು ಮತ್ತೆ ಇನ್ನೊಬ್ಬ CF. ಇದೇನಿದೊಂದು ಸಮಾಂತರ ಚತುರ್ಭುಜ, ಇದೊಂದು ಸಮಾಂತರ ಚತುರ್ಭುಜ. ಮತ್ತ ನಾ ಇನ್ನೊಂದು ಏನ್ ಬರೀಬೇಕಂದ್ರೆ ನಮ್ಮ ಮಾತಾಡ್ತಾ ಮಾಡ್ತಾರೆ, AE ಎಷ್ಟು ನೋಡಪ್ಪ, CF ಏನೈತಿ ಅಷ್ಟೇ, ಇದು ಎಷ್ಟೈತಿ ಅಷ್ಟೇ ಅಂದ್ರೆ ಈತನೂ ಕೂಡ ಈತನಿಗೆ ಪ್ಯಾರಲಲ್. ಯಾರು ಪ್ಯಾರಲಲ್ ಅಂದ್ರೆ AF ಐತೆ ಲೈನ್. ಈ AF ಲೈನ್ ಯಾರಿಗೆ ಪ್ಯಾರಲಲ್ ಐತಿ, C ಗೆ ಐತಿ ಪ್ಯಾರಲಲ್. ತಿಳಿ. ಇದೊಂದು ಲೈನ್ ನೆನ್ಪಿಡ್ರಿ, ಇದು ಮುಂದೆ ಯೂಸ್ ಆಗುತ್ತೆ. ಇಷ್ಟೊತ್ತರ ಹೇಳಿ ಕ್ಲಿಯರ್ ಆಗದ. ಇನ್ನೊಮ್ಮೆ ಅಂತ ನೋಡ್ರಿ ಏನ್ ಹೇಳಿದ್ರೆ ನಾನು, AB = DC, AB = DC. ಈ ಕಡೆನೂ 1/2 ಮಲ್ಟಿಪ್ಲೈ ಮಾಡ್ತೀನಿ, ಈ ಕಡೆನೂ 1/2 ಮಲ್ಟಿಪ್ಲೈ ಮಾಡ್ತೀನಿ. ಹಾಫ್ ಆಫ್ AB ನ ಹಾಫ್ ಎಷ್ಟು ಹೇಳಿ, AE. ಹಾಫ್ ಆಫ್ DC ನ ಹಾಫ್ ಎಷ್ಟು ಹೇಳಿ, CF. ಹಂಗಂದ್ರೆ ಹಾಫ್ ಆಫ್ DC CF, ಹಾಫ್ ಆಫ್ AB ಅಂದ್ರೆ AE. AE = CF ಆಯ್ತು, AE = CF ಆಯ್ತು. ಈತ ಎಷ್ಟು ಅದ ನೋಡು, ಆತ ಅಷ್ಟೇ ಇದ್ರ ಈ ಲೈನ್ ಪ್ಯಾರಲಲ್ ಇರ್ತೈತಿ. ಯಾವ ಲೈನ್ ಪ್ಯಾರಲಲ್ ಇರ್ತೈತಿ, AF is parallel to CE. AF is parallel to ಏನಾಗ್ತದೆ, CE. ಮತ್ತೆ ಇನ್ನೊಂದು ಏನ್ ಗೊತ್ತಾಗ್ತದ, ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದು ಪ್ಲಸ್ ಸಮನಾಗಿದ್ದರೆ ಯಾರು ಸಮಾಂತರ ಚತುರ್ಭುಜ, AECF ನಾವು. AECF ನಾವು ಸಣ್ಣ ಭಾಗ ಐತಿ ನೋಡಿ, ಇದೊಂದು ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮ್. ಕ್ಲಿಯರ್ ಆಗೈತಾ? ಈಗ ಇದಿಷ್ಟು ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಾನು ಮಾತಾಡ್ತಾ ಮಾಡ್ಕೊರಿ. ನಾ ಏನ್ ಮಾಡ್ಬೇಕಂದ್ರೆ ಇನ್ನು ಟ್ರಯಾಂಗಲ್ ಎರಡು ಸರಿ ನಾ ಟ್ರಯಾಂಗಲ್ ಕಂಪೇರ್ ಮಾಡ್ಬೇಕು. ಯಾವ ಟ್ರಯಾಂಗಲ್ ತಗೋಬೇಕು ನಾನು ಮಾತಾಡ್ತಾ ಮಾಡ್ಕೊರಿ. ಮೊದಲು ಏನ್ ಮಾಡ್ಬೇಕಂದ್ರೆ APB ಟ್ರಯಾಂಗಲ್ APB ಒಳಗೆ ಅತಿ ಅರ್ಥ ಮಾಡ್ಕೊಳ್ಳಿ. APB ಒಳಗೆ ನಮ್ಗೆ ಏನ್ ಗೊತ್ತಾಯ್ತಂದ್ರ ಇವ AB ದ ಮಧ್ಯಬಿಂದು ಯಾರು, E is ಏನು ಮಿಡ್ ಪಾಯಿಂಟ್ ಯಾರ್ದ, AB ದ. ತ್ರಿಭುಜ APB ನೋಡಿ ಸ್ವಲ್ಪ ಚೋಟ್ಕೇಳಿ. APB ಯಲ್ಲಿ ತ್ರಿಭುಜದ ಎರಡು ಭಾಗಗಳಿವ, E ಅನ್ನೋದು ಮಧ್ಯಬಿಂದು ಆಗಿದೆ ಯಾರ್ದು, ಯಾವಿದು, AB ದ. ಮತ್ತೆ ಇದು QE ಏನಿದೆ ಇದು ಪ್ಯಾರಲಲ್ ಯಾರಿಗೆ, AP ಗೆ. ಇದಂದ್ರೆ E is a midpoint of AB ಅಂದ್ರೆ ಇದು ಗಿವನ್ ಯಾಕೆ ಕೊಟ್ಟ ನಾವು. E ಅನ್ನೋದು ಯಾವ ಬಿಂದು, ಮಧ್ಯಬಿಂದು. ಮತ್ತೆ ನಾನು ನಾಳೆ ಹೇಳ್ಬೇಕೇನು, ಇತನಿಗೆ ಏನದ ಪ್ಯಾರಲಲ್ ಅಲ್ಲ. AF is parallel to ಏನು, CE ಅಂದ್ರೆ ಈ ಲೈನ್ ಇರ್ತೈತಿ ಪ್ಯಾರಲಲ್ ಇರ್ತೈತಿ. ಹಾಗಾದ್ರೆ ನಾನು ಏನ್ ಬರ್ತೀನಿ, if E is a midpoint of AB ಮತ್ತೆ AP is parallel to ಏನು EQ. ನಾನು ಮಾತಾಡ್ತಾ ಮಾಡ್ತೀನಿ ಒಂದು ತ್ರಿಭುಜದಲ್ಲಿ
ಒಂದು ಮಧ್ಯಬಿಂದು ಮತ್ತೆ ಇನ್ನೊಂದು ಸಮಾಂತರ ಇದರ ಅರ್ಥ ಇದನ್ನು ಕೂಡ ಯಾರು ಕ್ಯೂ ಕ್ಯೂ ಇಸ್ ಅ ಏನು ಮಿಡ್ ಪಾಯಿಂಟ್ ಕ್ಯೂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾರ್ದು ಮಿಡ್ ಪಾಯಿಂಟ್ ಹೇಳ್ರಿ ಇಷ್ಟಲ್ಲ ಏನು ಯಾರು ಬಿಪಿ ಕ್ಯೂ ಇಸ್ ಅ ಮಿಡ್ ಪಾಯಿಂಟ್ ನೋಡಿಲ್ಲ ಇತ ಮಿಡ್ ಪಾಯಿಂಟ್ ಅಂದ್ರೆ ಇತನೇ ಏನು ಮಿಡ್ ಪಾಯಿಂಟ್ ಇತನಿಗೆ ಇತನ ಏನು ಅದ ಪ್ಯಾರಲಲ್ ಏನು ರೀಸನ್ ಏನು ಬರಬೇಕು ಹೇಳ್ರಿ ಕನ್ವರ್ಸ್ ಅಂದ್ರೆ ಯಾವ ಪ್ರಮೇಯ ವಿಲೋಮ ಪ್ರಮೇಯ ಯಾರ ವಿಲೋಮ ಪ್ರಮೇಯ ಮಧ್ಯಬಿಂದು ಪ್ರಮೇಯದ ವಿಲೋಮ ಏನ್ ಹೇಳ್ತಂದ್ರೆ ಇವನು ಮಧ್ಯಬಿಂದ ಇವನು ಇವನಿಗೆ ಸಮಾಂತರ ಇವನು ಯಾವ ಬಿಂದು ಮಧ್ಯಬಿಂದು ನಿನ್ನೆ ಹೇಳೇನೆ ನಾನು ಮಧ್ಯಬಿಂದು ಪ್ರಮೇಯನ ಹಾಗಂದ್ರೆ ಕ್ಯೂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಯಾಪಿ ಬಿಪಿ ಹಾಗಂದ್ರೆ ಈ ಮಿಡ್ ಪಾಯಿಂಟ್ ಅಂದ್ರ ಕ್ಯೂನು ಮಿಡ್ ಪಾಯಿಂಟ್ ಕ್ಯೂ ಮಿಡ್ ಪಾಯಿಂಟ್ ಅಂದ್ರ ಕ್ಯೂ ಮಿಡ್ ಪಾಯಿಂಟ್ ಅಂದ್ರೆ ಇದರ ಅರ್ಥ ಏನು ಬಿ ಕ್ಯೂ ಎಷ್ಟು ಇರ್ತದೆ ನೋಡು ಪಿ ಕ್ಯೂ ಏನು ಇರ್ತದೆ ಅಷ್ಟೇ ಇರ್ತದೆ ಇಕ್ವೇಶನ್ 1 ನಾನು ಮಾತಾಡ್ತಾ ಮಾಡ್ಕೊಡಿ ಬಿಪಿ ಮಧ್ಯಬಿಂದು ಕ್ಯೂ ಅಂದ್ರೆ ಬಿಪಿ ಮಧ್ಯಬಿಂದು ಕ್ಯೂ ಅಂದ್ರೆ ಬಿ ಕ್ಯೂ ಎಷ್ಟು ಇರ್ತೈತಿ ಪಿ ಕ್ಯೂ ಇರ್ತೈತಿ ಅಷ್ಟೇ ಇಕ್ವೇಶನ್ 1 ಇದು ಏನ್ ಮಾಡಿದಾಗ ಸಿಕ್ತು ಸಮೀಕರಣ 1 ಯಾವಾಗ ಸಿಕ್ತು ಅಂದ್ರೆ ತ್ರಿಭುಜ ಎ ಪಿ ಬಿ ತ್ರಿಭುಜ ಯಾವುದು ಎ ಪಿ ಬಿ ಎ ಪಿ ಬಿ ದಾಗ ನಾವು ಏನ್ ಲಾಜಿಕ್ ಯೂಸ್ ಮಾಡಿದ್ವಿ ಅಂದ್ರೆ ಎ ಪಿ ಬಿ ದಾಗ ಲಾಜಿಕ್ ಯೂಸ್ ಮಾಡಿದ್ವಿ ಅಂದ್ರೆ ಈ ಮಿಡ್ ಪಾಯಿಂಟ್ ಇದ್ರದ್ದು ಮಿಡ್ ಪಾಯಿಂಟ್ ಈ ಮಧ್ಯಬಿಂದು ಮತ್ತೆ ಇತನಿಗೆ ಈತ ಸಮಾಂತರ ಅದ ಇತನಿಗೆ ಈತ ಸಮಾಂತರ ಅದಾನ ಮತ್ತೆ ಇವ ಮಧ್ಯಬಿಂದು ಅಂದ್ರೆ ಇವನು ಮಧ್ಯಬಿಂದು ಇವ ಮಧ್ಯಬಿಂದು ಅಂದ್ರೆ ಇದರ ಅರ್ಥ ಏನು ಬಿ ಕ್ಯೂ ಇಸ್ ಈಕ್ವಲ್ ಟು ಪಿ ಕ್ಯೂ ಕ್ಯೂ ಮಧ್ಯಬಿಂದು ಅಂದ್ರೆ ಪಿ ಕ್ಯೂ ಎಷ್ಟಿದೆ ಬಿ ಕ್ಯೂ ಏನೈತಿ ಅಷ್ಟೇ ಈಗ ಯಾವ ಟ್ರಯಾಂಗಲ್ ಅನ್ನು ತಗೊಂಡಿದ್ವಿ ಎ ಪಿ ಬಿ ಈಗ ಅದರ ಎಕ್ಸಾಕ್ಟ್ ಅಪೋಸಿಟ್ ಇರುವಂತ ಇನ್ನೊಂದು ಟ್ರಯಾಂಗಲ್ ಇವನ ಹೆಸರು ಏನಂದ್ರೆ ಏನು ಟ್ರಯಾಂಗಲ್ಸ್ ಡಿ ಕ್ಯೂ ಸಿ ಸೇಮ್ ಪ್ಯಾಟರ್ನ್ ಯೂಸ್ ಮಾಡ್ತೇನೆ ನಾವು ಇದು ನಿಮ್ಗೆ ಅರ್ಥ ಆಗಿತ್ತಂದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಡಿ ಕ್ಯೂ ಸಿ ಒಳಗೆ ಅಪ್ಪ ನಾನು ನಿಮ್ಗೆ ಎರಡು ಏನು ಎಫ್ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಡಿ ಸಿ ಎಫ್ ಈಸ್ ಮಿಡ್ ಪಾಯಿಂಟ್ ಯಾವ್ದು ಮಿಡ್ ಪಾಯಿಂಟ್ ಡಿ ಸಿ ಏನಿದೆ ರೀಸನ್ ಗಿವನ್ ಯಾಕೆ ದತ್ತ ಏನೈತಿ ಎಫ್ ಮಧ್ಯಬಿಂದು ಆಗಿದೆ ಯಾರ್ದು ಡಿ ಸಿ ಇದ್ರಲ್ಲಿ ಎಫ್ ಮಧ್ಯಬಿಂದು ಆಗಿದೆ ಯಾರ್ದು ಡಿ ಸಿ ಇದು ಮತ್ತೆ ಇನ್ನೊಂದು ನಮಗೆ ಏನ್ ಗೊತ್ತೈತೆ ಅಂದ್ರೆ ಈ ಟೋಟಲ್ ಲೈನ್ ಏನದ ಸಮಾಂತರ ಅದಾವ ಹಾಗಾದ್ರೆ ಯಾರಿಗೆ ಸಮಾಂತರ ಕ್ಯೂ ಸಿ ಈಸ್ ಪ್ಯಾರಲಲ್ ಟು ಪಿ ಎಫ್ ಅಪಿ ಇವ ಮಧ್ಯಬಿಂದು ಮತ್ತೆ ಇವನಿಗೆ ಇವ ಪ್ಯಾರಲಲ್ ಇದರ ಅರ್ಥ ಏನು ಈ ಲೈನ್ ಒಳಗ ಇಟ್ ಇಂಪ್ಲೈಸ್ ಇವ ಮಧ್ಯಬಿಂದು ಆದ್ರೆ ಇವನು ಯಾವ ಬಿಂದು ಮಧ್ಯಬಿಂದು ಅಂದ್ರೆ ಪಿ ಈಸ್ ಏನು ಮಿಡ್ ಪಾಯಿಂಟ್ ಪಿ ಈಸ್ ಮಿಡ್ ಪಾಯಿಂಟ್ ಪಿ ಯಾರ ಮಧ್ಯಬಿಂದು ಡಿ ಕ್ಯೂ ಒಂದು ವೇಳೆ ಡಿ ಕ್ಯೂ ನ ಮಧ್ಯಬಿಂದು ಪಿ ಆದರೆ ಇದರ ಅರ್ಥ ಏನು ಡಿ ಪಿ ಎಷ್ಟೈತೆ ನೋಡು ಡಿ ಪಿ ಎಷ್ಟೈತೆ ನೋಡು ಪಿ ಕ್ಯೂ ಏನೈತಿ ಅಷ್ಟೇ ಸಮೀಕರಣ ಒಂದು ಯಾರಿಂದ ಸಿಕ್ತು ತ್ರಿಭುಜ ಎ ಪಿ ಬಿ ಇಂದ ಸಿಕ್ತು ಸೀದಾ ಐತಲ್ಲ ಎ ಪಿ ಬಿ ಸೀದಾ ಇಲ್ಲ ಆ ಸೀದಾ ಇರುವಂತ ತ್ರಿಭುಜದಿಂದ ಸಮೀಕರಣ 1 ಈ ಏನು ಉಲ್ಟಾ ಆಯ್ತಲ್ಲ ತ್ರಿಭುಜ ಅದರಿಂದ ಏನ್ ಸಿಕ್ತು ಸಮೀಕರಣ 2 ಸಮೀಕರಣ 1 ಮತ್ತು 2 ರಿಂದ ಅಪ್ಪ ಎರಡು ಕಂಪೇರ್ ಮಾಡಿ ಇಕ್ವೇಶನ್ 1 ಅಂಡ್ 2 ಹೇಳಿ ಇಲ್ಲಿ ಡಿ ಕ್ಯೂ ಅಂದ್ರೆ ಪಿ ಕ್ಯೂ ಇಲ್ಲಿ ಅದೇ ಪಿ ಕ್ಯೂ ಅಂದ್ರೆ ಡಿ ಪಿ ಇದರ ಅರ್ಥ ಏನು ಪಿ ಕ್ಯೂ ಹೋಗುತ್ತಾ ಹಾಗಾದ್ರೆ ಇದರ ಅರ್ಥ ಏನು ಪಿ ಕ್ಯೂ ಎಷ್ಟೈತೆ ನೋಡು ಡಿ ಪಿ ಅಷ್ಟೇ ಐತಿ ಮತ್ತೆ ಅದೇ ಪಿ ಕ್ಯೂ ಎಷ್ಟೈತೆ ನೋಡು ಬಿ ಕ್ಯೂ ಏನೈತಿ ಅಷ್ಟೇ ಐತಿ ಮೂರು ಏನದ ಇತ ಎಷ್ಟು ಅದನ ಇತ ಅಷ್ಟ ಅದನ ಇತ ಎಷ್ಟು ಅದನ ಇತ ಏನದನ ಅಷ್ಟೇ ಅದನ ಅಷ್ಟೇ ಇದನ್ನ ಬರೆದ್ಬಿಡು ಏನಂತ ಆದ್ದರಿಂದ ಏನ್ ಬರೀಬೇಕು 3 ಟಿಕ್ಕಿ ಹಾಕಿ ಇಲ್ಲಿ ಈ ತರ ಸಾಧನೆ ಏನ್ ನೋಡಿ ಎಫ್ ಮತ್ತು ಇ ಸಿ ಗಳು ಬಿ ಡಿ ಅನ್ನು ಏನು ಮಾಡ್ತಾರೆ 3 ಭಾಗಿಸುತ್ತದೆ ಲಾಸ್ಟ್ ಏನ್ ಮಾಡಿದೆ ಸಾಧಿಸಿದೆ ಅರ್ಥ ಅಲ್ಲಿಲ್ಲ ಬಿ ಡಿ ಲೈನ್ ಅಲ್ಲ ಎಫ್ ಅಂಡ್ ಇ ಸಿ ಲೈನ್ ವಿಲ್ ಟ್ರೈಸೆಕ್ಟ್ ದ ಲೈನ್ ಯಾವ್ದು ಬಿ ಡಿ ಅಂತೇಳಿ ಲಾಸ್ಟ್ ಹೆನ್ಸ್ ಪ್ರೂವ್ಡ್ ಅಂತ ಬಂತು ಇಲ್ಲಿಗೆ ನಾವು ಎಷ್ಟನೇ ಪ್ರಶ್ನೆ ಮುಗಿತು 5ನೇ ಪ್ರಶ್ನೆ ಲಾಜಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಬಟ್ ನಾ ಪ್ರತಿ ಸಲನೂ ನಾನು ಯಾವ ಥಿಯರಮ್ ಅನ್ನ ಯೂಸ್ ಮಾಡಿದೆ ಅಂದ್ರೆ ಮಧ್ಯಬಿಂದು ಪ್ರಮೇಯದ ವಿಲೋಮ ತಿಳಿಲ್ಲ ಮಧ್ಯಬಿಂದು ಶಾರ್ಟ್ ಮಾಡ್ಬಿಡ್ತೀನಿ ನಾನು ಮಧ್ಯಬಿಂದು ಪ್ರಮೇಯದ ವಿಲೋಮನ ಬಳಸ್ತೀನಿ ಅದನ್ನ ವೆರಿ ಕ್ಲಿಯರ್ ಅರ್ಥ ಇಲ್ಲ ಬರ್ಕೋರಿ ಈಗ 5ನೇ ಪ್ರಶ್ನೆ ಮುಗಿತು 6ನೇ ಪ್ರಶ್ನೆ ಹೋಗೋಣ 6ನೇ ಪ್ರಶ್ನೆ ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಸಿ ಯು ಲಂಬಕೋನವಾಗಿದೆ ಇನ್ ಅ ಟ್ರಯಾಂಗಲ್ ಎ ಬಿ ಸಿ ಸಿ ಇಸ್ ಅ 90 ಡಿಗ್ರಿ ಇದೊಂದು ಕ್ವಶನ್ ಇದೆ ಈ ಕ್ವಶನ್ ಒಳಗೆ ಏನೈತೆ ಅಂದ್ರೆ ಮತ್ತೆ ಎಂ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಬಿ
ಅಂದ್ರೆ ಈ ಹೈಪೋಟೆನ್ಯೂಸ್ ಇದೆಲ್ಲ ವಿಕರ್ಣ ಅಂದ್ರೆ ಇದು 90 ಡಿಗ್ರಿ ಅಂದ್ರೆ ಇದರಿಂದ ಅಭಿಮುಖ ಬಾಹು ವಿಕರ್ಣ ಆಗುತ್ತೆ. ಹಾಗಾದ್ರೆ ಈ ವಿಕರ್ಣದ ಮಧ್ಯಬಿಂದು AB ನ ಮಧ್ಯಬಿಂದು ಯಾರಂದ್ರೆ M. ಅದಕ್ಕೆ M is a midpoint of AB. ಮತ್ತೆ ಇನ್ನೊಂದು ಏನು ಹೇಳೋಣ M ಇಂದ ಒಂದು ಲೈನ್ ಅನ್ನು ಡ್ರಾ ಮಾಡಿವಿ. ಆ ಲೈನ್ D ಕಡೆ ಏನಾಗುತ್ತೆ ಅಂದ್ರೆ ಎಂಡ್ ಆಗುತ್ತೆ. D ಎಂಡ್ ಆಗುತ್ತೆ. ಮತ್ತೆ ಯಾವ ಲೈನ್ ಮೇಲೆ ಇರ್ತದೆ? AC ಲೈನ್ ಮೇಲೆ ಇರ್ತದೆ D. ಹಾಗಾದ್ರೆ ಈ DM ಎಂಬ ಲೈನ್ ಯಾರಿಗೆ ಪ್ಯಾರಲಲ್ ಇದೆ ಅಂದ್ರೆ DM is parallel to BC. ಕ್ವೆಶ್ಚನ್ ಒಳಗೆ ಏನೈತಂದ್ರೆ ತ್ರಿಭುಜ ABC ಯಲ್ಲಿ C ಯು ಲಂಬಕೋನವಾಗಿದೆ ಮತ್ತು AB ನ ಮಧ್ಯಬಿಂದು ಯಾರು? M ಆದರೆ AB ನ ಮಧ್ಯಬಿಂದು M ಆದರೆ ಆ M ನಿಂದ ಒಂದು ರೇಖೆ ಎಳೆಯಲಾಗಿದೆ. ಆ ಲೈನ್ ಎಲ್ಲಿ ಟಚ್ ಆಗುತ್ತೆ? D ಗೆ ಟಚ್ ಆಗುತ್ತೆ. ಮತ್ತೆ ಅದು ಯಾವ ಲೈನ್ ಆಗೈತಿ? AC ಲೈನ್ ಆಗಿದೆ. ತಿಳಿಲ್ಲ ಈ ರೀತಿ ಇದೆ. ಮತ್ತೆ ಈ DM ಎಂಬ ಲೈನ್ ಪ್ಯಾರಲಲ್ ಯಾರಿಗೆ? BC ಗೆ. ಅದಕ್ಕೆ ನಾ ಬರ್ಬಿಟ್ಟೇನೆ M is a midpoint of AB. M ಅನ್ನೋದು AB ನ ಮಧ್ಯಬಿಂದು. ಮತ್ತೆ DM ಪ್ಯಾರಲಲ್ ಐತಿ BC ಗೆ. DM ಪ್ಯಾರಲಲ್ ಐತಿ ಯಾರಿಗೆ? BC ಗೆ. ಇದು ದತ್ತ ಆದ್ರೆ ನಾವೇನು ಪ್ರೂವ್ ಮಾಡಬೇಕಂದ್ರೆ ಟು ಪ್ರೂವ್ ಏನಿದೆ ಅಂದ್ರೆ D is a midpoint of AC. ಒಂದು ವೇಳೆ ನಾವು ಕೊಟ್ಟಿದ್ದೇವೆ M ಅನ್ನೋದು ಮಿಡ್ಪಾಯಿಂಟ್ ಯಾವ್ದು? AB. ಹಾಗಾದ್ರೆ AB ನ ಮಧ್ಯಬಿಂದು M ಆದರೆ ನೀ ಏನು ಪ್ರೂವ್ ಮಾಡಬೇಕಂದ್ರೆ AC ನ ಮಧ್ಯಬಿಂದು ಯಾರು? D ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ? ಮಧ್ಯಬಿಂದು ಪ್ರಮೇಯದ ವಿಲೋಮವನ್ನು ಬಳಸ್ತೀವಿ. ಕೇಳಿ ನಾನು ಮಾತಾಡ್ತಾ ಫಸ್ಟ್ ಒಂದು ಪ್ರೂವ್ ಮಾಡ್ತೇನೆ ನೋಡಿ. D is the midpoint of AC ಅನ್ನೋದನ್ನ ಪ್ರೂವ್ ಮಾಡ್ತೇವೆ. ಯಾವ ರೀತಿ? ಒಂದೇದು DM is parallel to BC ಅಂತ ಬರ್ತೇನೆ ನಾನು. ರೀಸನ್ ಏನು ಬರ್ತೀನಿ? ದತ್ತ ಗಿವನ್. ಹೌದಾ? ದತ್ತ ಏನಿದೆ? DM ಏನಿದೆ? ಪ್ಯಾರಲಲ್ ಆಗಿದೆ ಯಾರಿಗೆ? BC ಗೆ. ಇದಕ್ಕೆ DM is parallel to BC. ಇದು ಪ್ಯಾರಲಲ್ ಅನ್ನೋದಲ್ಲ. ಈ ತ್ರಿಭುಜದ ಒಂದು ಬಾಹು ಯಾವುದು? AB ನ ಮಧ್ಯಬಿಂದು ಯಾರು? M. ಅದಕ್ಕೆ ಬರೀ ಏನಂತ? M is midpoint. ಯಾರ್ದು midpoint? M is a midpoint of AB. DM is parallel to BC and M is midpoint of AB. It implies ಇದರ ಅರ್ಥ ಇವರಿಬ್ಬರ ಅರ್ಥ ಏನಂದ್ರೆ D is also midpoint. ಯಾರ್ದು midpoint? D is also midpoint of AC. ತಿಳಿಲಿಲ್ಲ. ಬಟ್ ಫಸ್ಟ್ ಒಂದು ಸೆಕೆಂಡ್ ಒಂದು ಇಬ್ಬರಿಗೂ ಏನು ರೀಸನ್? ದತ್ತ. ಏನು ದತ್ತ? DM is parallel to BC ಅನ್ನೋದು ದತ್ತ ಮತ್ತೆ M is a midpoint of AB ಅನ್ನೋದು ದತ್ತನ. ಬಟ್ ಇವರಿಬ್ರು ಇದ್ರ ಅಂದ್ರೆ ಇದರ ಅರ್ಥ ಏನ? M ಏನಂದ್ರೆ AB ದ ಮಧ್ಯಬಿಂದು ಅಂದ್ರೆ D ನು ಕೂಡ AC ದ ಬಿಂದು ಮಧ್ಯಬಿಂದು. ರೀಸನ್ ಏನ್ ಬರೀಬೇಕಂದ್ರೆ ಕನ್ವರ್ಸ್ ಆಫ್ ಯಾವ ಥಿಯರಂ? ಮಿಡ್ಪಾಯಿಂಟ್ ಥಿಯರಂ. ಅಂದರೆ ಮಧ್ಯಬಿಂದು ಪ್ರಮೇಯದ ವಿಲೋಮ. ಈ ರೀತಿ ನಾವೇನ್ ಪ್ರೂವ್ ಮಾಡಿದ್ವಿ ಅಂದ್ರೆ ಡಿ ಯು ಯಾರು ಮಧ್ಯಬಿಂದು? AC ನ ಮಧ್ಯಬಿಂದು ಅಂತ ಪ್ರೂವ್ ಮಾಡಿದ್ವಿ. ಫಸ್ಟ್ ಒಂದು ಕ್ಲಿಯರ್ ಆಗೈತಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಏನೈತೆ ಅಂದ್ರೆ MD ಅನ್ನೋ ಒಂದು ಲೈನ್ AC ಗೆ ಪರ್ಪೆಂಡಿಕ್ಯುಲರ್ ಐತೆ ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ? ನಾನು ಮಾತಾಡ್ತಾ ಮಾಡ್ಕೊಡಿ. ಈ ಟ್ರಯಾಂಗಲ್ ಒಳಗೆ ಇನ್ನು ಟ್ರಯಾಂಗಲ್ ABC ಒಳಗೆ ಇನ್ನು ಟ್ರಯಾಂಗಲ್ ACB ಅಂತ ನೋಡ್ರಿ. ACB ನಾನು ಮಾತಾಡ್ತಾ ಮಾಡ್ಕೊಡಿ. C ಎಷ್ಟು ಡಿಗ್ರಿ ಐತೆ? 90 ಡಿಗ್ರಿ. C is equal to 90 ಡಿಗ್ರಿ. ರೀಸನ್ ಏನು? ದತ್ತ ಅಥವಾ ಗಿವನ್ ಅಲ್ಲ. C ಯಾವ ಡಿಗ್ರಿ ಅಂದ್ರೆ 90 ಡಿಗ್ರಿ. ತ್ರಿಭುಜ ABC ಯಲ್ಲಿ C ಲಂಬಕೋನವಾಗಿದೆ ಅಂತ ಟೆಕ್ಸ್ಟ್ ಬುಕ್ ನಾಗ ಐತೆ ನೋಡಿ. C ಲಂಬಕೋನವಾಗಿದೆ. ಇದು ಇಷ್ಟ ದತ್ತ. ಮತ್ತೆ ಇನ್ನೊಂದು ಏನಂದ್ರೆ ಅಪ್ಪ ನಾನು ಮಾತಾಡ್ತಾ ಮಾಡ್ಕೊಡಿ. DM is parallel to BC. ಈ ಎರಡೂ ಸಮಾಂತರ ರೇಖೆಗಳನ್ನ ಒಂದು ಲೈನ್ ಕಟ್ ಮಾಡಿದೆ. ನಾನು ಮಾತಾಡ್ತಾ ಮಾಡ್ಕೊಡಿ. ಈ ಎರಡು ಸಮಾಂತರ ರೇಖೆಗಳು ಇಲ್ಲೊಂದು ಲೈನ್ ಕಟ್ ಮಾಡಿ. ತಿಳಿಲ್ಲ? ಈಗ ಎರಡೂ ಸಮಾಂತರ ರೇಖೆಗಳನ್ನ ಒಂದು ರೇಖೆಯನ್ನು ಈ ರೀತಿ ಕಟ್ ಮಾಡಿದ್ರೆ ಇಲ್ಲಿ ಉಂಟಾಗುವಂತ ಕೋನ ಮತ್ತೆ ಈ ಕೋನ ಮತ್ತೆ ಈ ಕೋನ ಪರಸ್ಪರ ಏನಾಗಿರ್ತದೆ? ಸಮನಾಗಿರ್ತದೆ. ಹೌದಾ? ಈ ರೀತಿ ಇರುವಂತ ಕೋನ ಸಮನಾಗಿರ್ತವೆ. ಇದಕ್ಕೆ ನಾವೇನಂತ ಕರಿತೀವಿ? ಅನುರೂಪ ಕೋನ ಅಂತ ಕರಿತೀವಿ. ಅನುರೂಪ ಕೋನಗಳು ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಯಾರು ಕರೆಸ್ಪಾಂಡಿಂಗ್ ಈಕ್ವಲ್ಸ್ ಅಂದ್ರೆ ಅದನ್ನ ಮಾತಾಡ್ರಿ. DM is parallel to BC. ಈ ಲೈನ್ ಪ್ಯಾರಲಲ್ ಇದೆ. ಹಂಗ DM ನು ಕೂಡ BC ಗೆ ಪ್ಯಾರಲಲ್. ಈ ಎರಡೂ ಲೈನ್ಗಳನ್ನ ಕಟ್ ಮಾಡುವಂತ ಲೈನ್ ಇದು. ಹಾಗಾದ್ರೆ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗುತ್ತೆ. ಎಷ್ಟು?
90 ಡಿಗ್ರಿ. ಯಾಕಂದ್ರೆ ಇಲ್ಲಿ ಆಂಗಲ್ ಎಷ್ಟು ಇರ್ತದೆ 90 ಡಿಗ್ರಿ. ಅಂದ್ರೆ angle C and angle D, angle C is equal to angle D, both are equal. Reason ಏನು ಬರೀಬೇಕಂದ್ರೆ corresponding angles are always equal. ಅಂದರೆ ಯಾವ ಕೋನಗಳು ಅನುರೂಪ ಕೋನಗಳು ಪರಸ್ಪರ ಏನಾಗಿರ್ತಾವೆ ಸಮನಾಗಿರ್ತಾವೆ. ಅಪ್ಪಿ ನಾನು ಮಾತಾಡ್ತಾ ಮಾಡ್ಕೊರಿ. ಸಿ 90 ಡಿಗ್ರಿ ಆಗಿದೆ. ಸಿ ಎಷ್ಟು ಡಿಗ್ರಿ ಆಗಿದೆ 90 ಡಿಗ್ರಿ ಆಗಿದೆ. ಮತ್ತು ಸಿ ಎಷ್ಟು ಇರ್ತೈತಿ ಡಿ ಏನು ಇರ್ತೈತಿ. ಹಾಗಂದ್ರೆ ಸಿ ಎಷ್ಟು ಇರ್ತೈತಿ ಡಿ ಎಷ್ಟು ಇರ್ತೈತಿ ಅಂದ್ರೆ ಸಿ 90 ಅಂದ್ರೆ ಇಟ್ ಇಂಪ್ಲೈಸ್ ಡಿ ಇಸ್ ಆಲ್ಸೋ ಯಾವ ಡಿಗ್ರಿ. ಡಿ ಏನಾರ 90 ಡಿಗ್ರಿ ಐತಂದ್ರೆ ಹಂಗಂದ್ರೆ ಈ ಕಡೆ 90 ಡಿಗ್ರಿ ಹಂಗಂದ್ರೆ ಈ ಕಡೆ 90 ಡಿಗ್ರಿ. ಇದರ ಅರ್ಥ ಏನಪ್ಪ ಈ ಎ ಸಿ ಲೈನ್ಗೆ ಡಿ ಎಂ ಏನೈತಿ ಪರ್ಪೆಂಡಿಕ್ಯುಲರ್ ಐತಿ. ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗ್ತೇನು ಯಾವ ಡಿಗ್ರಿ ಯಾವ ಆಂಗಲ್ ಕ್ರಿಯೇಟ್ ಮಾಡ್ತದೆ 90 ಡಿಗ್ರಿ ಅಂದಾಗ ಏನಾಗುತ್ತೆ ಅದು ಪರ್ಪೆಂಡಿಕ್ಯುಲರ್ ಆಗುತ್ತಾ. ಹಾಗಂದ್ರೆ ಇಲ್ಲಿ ಇದು 90 ಡಿಗ್ರಿ ಐತಿ ಇದು 90 ಡಿಗ್ರಿ ಐತಿ. ಇದರ ಅರ್ಥ ಏನು ಡಿಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಯಾರು ಎಸಿ. ಡಿಎಂ ಅನ್ನೋದು ಲಂಬವಾಗಿದೆ ಎಸಿ ಅಂತ ಹೆಂಗ್ ಗೊತ್ತಾತಂದ್ರೆ ಸಿ 90 ಡಿಗ್ರಿ ಆಗಿದೆ ಮತ್ತು ಸಿ ಎಷ್ಟು ಇರ್ತೈತಿ ಡಿ ಅಷ್ಟೇ ಇರ್ತೈತಿ. ಸಿ ಎಷ್ಟು ಇರ್ತೈತಿ ಡಿ ಅಷ್ಟೇ ಇರ್ತೈತಿ. ಹಾಗಾದ್ರೆ ಸಿ ನ 90 ಅಂದ್ರೆ ಡಿ ನ ಎಷ್ಟು 90 ಡಿಗ್ರಿ. ಹಾಗಾದ್ರೆ ಡಿ 90 ಡಿಗ್ರಿ ಅಂದ್ರೆ ಇದರ ಅರ್ಥ ಏನು ಡಿಎಂ ಲಂಬವಾಗಿದೆ ಯಾರಿಗೆ ಎಸಿಗೆ. ಲಾಸ್ಟ್ ಏನ್ ಮಾಡಿದ್ವಿ ಸಾಧಿಸಿದೆ. ಎಷ್ಟು ಕ್ವಶನ್ ಅನ್ನ ಸಾಧಿಸಿದ್ವಿ ನಾವು. ಫಸ್ಟ್ ಕ್ವಶನ್ ಸಾಧಿಸಿದೆ ಮತ್ತೆ ಸೆಕೆಂಡ್ ಕ್ವಶನ್ ಸಾಧಿಸಿದ್ವಿ. ಲಾಸ್ಟ್ ನೋಡಿದ್ವಿ ಯಾರು ಸಿಎಂ ಇಸ್ ಈಕ್ವಲ್ ಟು ಎಂ ಎ ಇಸ್ ಈಕ್ವಲ್ ಟು ಮತ್ತೆ ಹಾಫ್ ಆಫ್ ಎ ಬಿ. ಇದನ್ನೊಂದು ಪ್ರೂವ್ ಮಾಡೋದು. ಇದು ಕ್ಲಿಯರ್ ಆಗಿದಲ್ಲ ಬರ್ಕೊಳ್ಳಿ ನಾನು. ನೆಕ್ಸ್ಟ್ ಥರ್ಡ್ ಒನ್ ಏನೈತಂದ್ರಪ್ಪ ಪ್ರೂವ್ ಮಾಡೋದು ಸಿಎಂ ಇಸ್ ಈಕ್ವಲ್ ಟು ಎಂ ಎ. ಸಿಎಂ ಎಂ ಎ ಗೆ ಈಕ್ವಲ್ ಐತೆ ಅಂತ ಪ್ರೂವ್ ಮಾಡಬೇಕು. ಸಿಎಂ ಎಂ ಎ ಗೆ ಈಕ್ವಲ್ ಯಾವಾಗ ಆಗುತ್ತೆ ಅಂದ್ರೆ ಈ ಟ್ರಯಾಂಗಲ್ ಯಾವುದು ಎ ಎಂ ಡಿ ಮತ್ತೆ ಇನ್ನೊಂದು ಸಿ ಎಂ ಡಿ. ಈ ಟ್ರಯಾಂಗಲ್ ಮತ್ತೆ ಈ ಎರಡು ಟ್ರಯಾಂಗಲ್ಸ್ ಗಳು ಕಾಂಗ್ರೆನ್ಸ್ ಅದ ಅಂತ ಪ್ರೂವ್ ಮಾಡಬೇಕು. ಒಂದ್ ವೇಳೆ ಮೇಲಿರುವ ತ್ರಿಭುಜ ಕೆಳಗಿರುವ ತ್ರಿಭುಜ ಎರಡೂ ಸರ್ವಸಮ ಆದರೆ ಸರ್ವಸಮ ತ್ರಿಭುಜದ ಎಂ ಎ ಮತ್ತು ಸಿಎಂ ಗಳು ಪರಸ್ಪರ ಏನಾಗಿರ್ತವೆ ಸಮ. ಹಾಗಾದ್ರೆ ಈ ಮೇಲಿರುವ ತ್ರಿಭುಜ ಕೆಳಗಿರುವ ತ್ರಿಭುಜ ಯಾವ ರೀತಿ ಸಮ ಆಗ್ತವೆ ಅಂದ್ರೆ ಅಪ್ಪಿ ನಾನು ಮಾತಾಡ್ತಾ ಮಾಡ್ಕೊರಿ. ಒಂದೇ ನಾನು ಏನ್ ಹೇಳ್ತೇನೆ ಅಂದ್ರೆ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಬರ್ತೀನಿ. ಎ ಡಿ ಇಸ್ ಈಕ್ವಲ್ ಟು ಸಿ ಡಿ. ಯಾಕಂದ್ರೆ ಡಿ ಇಸ್ ಏನಿದೆ ಯಾವ ಪಾಯಿಂಟ್ ಮಿಡ್ ಪಾಯಿಂಟ್. ಒಂದು ವೇಳೆ ಡಿ ನ ಮಿಡ್ ಪಾಯಿಂಟ್ ಅಂದ್ರೆ ನಾವೆಲ್ಲ ಪ್ರೂವ್ ಮಾಡಿಲ್ಲ. ಆಗಲ್ಲ ಏನ್ ಪ್ರೂವ್ ಮಾಡೋಣ. ಒಂದು ವೇಳೆ ಎ ಬಿ ನ ಮಧ್ಯಬಿಂದು ಎಂ ಆದರೆ ಎ ಸಿ ನ ಮಧ್ಯಬಿಂದು ಯಾರು ಡಿ. ಪ್ರೂವ್ ಮಾಡ್ತಿಲ್ಲ ಡಿ ಇಸ್ ಅ ಮಿಡ್ ಪಾಯಿಂಟ್ ಆಫ್ ಎ ಸಿ ಇದನ್ನ ಪ್ರೂವ್ ಮಾಡಿಲ್ಲ. ಹಾಗಾದ್ರೆ ಡಿ ಏನಾರ ಎ ಸಿ ನ ಮಧ್ಯಬಿಂದು ಆತಂದ್ರೆ ಎ ಡಿ ಎಷ್ಟು ನೋಡಪ್ಪ ಸಿ ಡಿ ಏನ್ ಇರ್ತೈತಿ ಅಷ್ಟೇ ಇರ್ತೈತಿ. ಹಾಗಾದ್ರೆ ಮೇಲಿರುವ ತ್ರಿಭುಜ ಕೆಳಗಿರುವ ತ್ರಿಭುಜದ ಈ ಬಾಹುಗೆ ಪರಸ್ಪರ ಏನಾಯ್ತು ಸಮ ಆಯ್ತು. ಯಾಕಂದ್ರೆ ಡಿ ಅನ್ನೋದು ಎ ಸಿ ನ ಮಧ್ಯಬಿಂದು, ಡಿ ಅನ್ನೋದು ಎ ಸಿ ನ ಮಧ್ಯಬಿಂದು ಆದರೆ ಎ ಡಿ ಎಷ್ಟು ಇರ್ತೈತಿ ಸಿ ಡಿ ಇರ್ತೈತಿ ಅಷ್ಟೇ ಇರ್ತೈತಿ. ನೆಕ್ಸ್ಟ್ ಎರಡನೇದು ಅಪ್ಪಿ ಈ ಆಂಗಲ್ ಎಷ್ಟು ಡಿಗ್ರಿ 90 ಡಿಗ್ರಿ. ಈ ಆಂಗಲ್ ಎಷ್ಟು ಡಿಗ್ರಿ 90 ಡಿಗ್ರಿ. ಹಾಗಾದ್ರೆ ನಾವೇನ್ ಹೇಳ್ಬೋದು ಕೋನ ಎಡಿಎಂ ಕೋನ ಎಡಿಎಂ is equal to ಕೋನ ಸಿಡಿಎಂ ಎಷ್ಟು 90 ಡಿಗ್ರಿ. ಆಲ್ರೆಡಿ ಏನು ಮಾಡಿದೆ ಸಾಧಿಸಿದೆ ಪ್ರೂವ್ಡ್. ಬ್ರಾಕೆಟ್ ಒಳಗೆ ನೀವೇನು ಮಾಡಿದೆ ಸಾಧಿಸಿದೆ ಅಂತ ಬರೀಬೇಕು. ಮತ್ತೆ ಇದನ್ನೇ ಮಾಡಬೇಕು ಡಿ ಯು ಏನಾಗಿದೆ ಮಧ್ಯಬಿಂದು ಆಗಿದೆ. ಡಿ ಏನಾಗಿದೆ ಯಾರ ಮಧ್ಯಬಿಂದು ಎ ಸಿ ನ ಮಧ್ಯಬಿಂದು. ಡಿ ಯು ಎ ಸಿ ನ ಮಧ್ಯಬಿಂದು ಆಗಿರೋದ್ರಿಂದ ಎ ಡಿ ಎಷ್ಟು ಇರ್ತೈತಿ ಸಿ ಡಿ ಅಷ್ಟೇ ಇರ್ತೈತಿ. ಮತ್ತೆ ಈಗಾಗಲೇ ನಾವು ಜಸ್ಟ್ ಇಂಪ್ರೂವ್ ಮಾಡಿದ್ವಿ ಇದು 90 ಡಿಗ್ರಿ ಇದು 90 ಡಿಗ್ರಿ. ಯಾಕಂದ್ರೆ ಡಿಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ. ಆಗಲೇ ಪ್ರೂವ್ ಮಾಡಿಲ್ಲ. ಡಿಎಂ ಅನ್ನೋದು ಏನಿದೆ ಲಂಬವಾಗಿದೆ ಯಾರಿಗೆ ಎ ಸಿ. ಯಾಕಂದ್ರೆ ಈ ಕೋನ ಎಷ್ಟು ಇರ್ತೈತಿ ಈ ಕೋನ ಏನಿದೆಪ್ಪ ಅಷ್ಟೇ ಇರ್ತೈತಿ. ಆಲ್ರೆಡಿ ಸಾಧಿಸಿದೆ. ಮತ್ತೆ ಇನ್ನೊಂದು ಮೇಲಿನ ತ್ರಿಭುಜದಲ್ಲಿರುವಂತಹ ಡಿಎಂ ಕೆಳಗಿನ ತ್ರಿಭುಜದಲ್ಲಿರುವಂತಹ ಡಿಎಂ ಪರಸ್ಪರ ಏನಾಗಿರ್ತೈತಿ ಸಮನಾಗಿರ್ತೈತಿ. ಡಿಎಂ ಈಸ್ ಈಕ್ವಲ್ ಟು ಡಿಎಂ. ರೀಸನ್ ಏನ್ ಬರ್ತೀರಲ್ರಿ ಕಾಮನ್ ಸೈಡ್ ಅಥವಾ ಯಾವ ಬಾಹು ಸಾಮಾನ್ಯ ಬಾಹು. ಹಾಗಾದ್ರೆ ಎರಡು ತ್ರಿಭುಜಗಳಲ್ಲಿ ಒಂದು ಬಾಹು ಒಂದು ಕೋನ ಮತ್ತೊಂದು ಬಾಹು ಅಂದ್ರೆ ಯಾವ ಸಿದ್ಧಾಂತ ಬಾ ಕೋ ಬಾ ಅಥವಾ ಎಸ್ ಎ ಎಸ್ ನ ಸಿದ್ಧಾಂತದ ಮುಖಾಂತರ ನಾವೇನ್ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ಯಾರ್ರಿ ಟ್ರಯಾಂಗಲ್ ಎ ಎಂ ಡಿ ಈಸ್ ಕಾಂಗ್ರುಯೆನ್ಸ್ ಟು ಸರ್ವಸಮವಾಗಿದೆ ಯಾರಿಗೆ ಸಿ ಎಂ ಡಿ ಅಲ್ಲ. ಯಾಕಂದ್ರೆ ಈ ಬಾಹುಗೆ ಸಮ ಈ ಬಾಹುಗೆ ಸಮ ಮತ್ತೆ ಈ ಕೋನಕ್ಕೆ ಸಮ. ಅರ್ಥ ಆಗ್ಯದಾ. ಈ ರೀತಿ ಬಾಕೋಬಾ ಸಿದ್ಧಾಂತದಿಂದ ಎರಡೂ ತ್ರಿಭುಜಗಳು ಸರ್ವಸಮ ಆಯ್ತೆಂದರೆ ಸರ್ವಸಮ ತ್ರಿಭುಜದ ಯಾರು ಅನುರೂಪ ಬಾಹುಗಳಾದ
ಯಾರು ಹೇಳ್ರಪ್ಪ? ಸಿ ಎಂ ಯಾರು ಈಕ್ವಲ್ ಇರ್ತಾನ? ಎಂ ಎ ಅಪಿ ಈ ತ್ರಿಭುಜದಾಗ ಎಂ ಎ ಐತಿ, ಈ ತ್ರಿಭುಜದಾಗ ಸಿ ಎಂ ಐತಿ. ರೀಸನ್ ಏನ್ ಬರೀಬೇಕಾದ್ರೆ ಸಿ ಪಿ ಸಿ ಟಿ. ಇದಕ್ಕೆ ಮತ್ತೆ ಇನ್ನೊಂದು ಇಕ್ವೇಶನ್ 1 ಅಣ್ಣ, ಇದನ್ನ ಪ್ರೂವ್ ಮಾಡ್ಯಾರ ನೋಡು. ಸಿ ಎಂ ಇಸ್ ಈಕ್ವಲ್ ಟು ಏನು? ಎಂ ಎ. ಇದು ಇಕ್ವೇಶನ್ 1. ಮತ್ತೆ ಅದನ್ನ ನಾವು ಯಾರು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು? ಹಾಫ್ ಆಫ್ ಎ ಬಿ. ಹಾಫ್ ಆಫ್ ಎ ಬಿ ಐತಿ ನೋಡಿ, ಹಾಫ್ ಆಫ್ ಎ ಬಿ. ಯಾವ ರೀತಿ ಅಪ್ಪಿ ನಾನು ಮಾತಾಡ್ತಾ ಮಾಡು. ನಾನು ಈಗ ಏನು ಹೇಳ್ತೇನೆ ಅಂದ್ರೆ ಈಗ ಸದ್ಯಕ್ಕೆ ಎಂ ಎ ಎಷ್ಟು ನೋಡ್ಕೊತ, ಎಂ ಎ ಎಷ್ಟು ನೋಡು, ಎಂ ಬಿನು ಅಥವಾ ಬಿ ಎಂ ಏನೇ ಅಷ್ಟೇ ಕಲ ಐತಿ ಇಲ್ಲ ತಿಳಿಲ್ಲ. ಎಂ ಎ ಎಷ್ಟು ಐತಿ, ಎಂ ಬಿ ಏನೈತಿ ಅಷ್ಟೇ ಐತಿ. ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಎಂ ಎ ಅನ್ನ ಅಪ್ಪಿ ಎಂ ಎ ಅನ್ನ ನಾವೇನ್ ಹೇಳ್ಬೋದು ಅಂದ್ರೆ ಟೋಟಲ್ ಎ ಬಿ ಏನಿರ್ತೈತಿ ಹಾಫ್ ಅಪ್ಪಿ ಎಂ ಎ ಐತಿ ನೋಡು. ಇದು ಯಾವಾಗ ಸಿಗುತ್ತಂದ್ರೆ ಎಂ ಎ ಅನ್ನೋದು ಯಾವಾಗ ಸಿಗುತ್ತೆ? ಟೋಟಲ್ ಎ ಬಿ ಅನ್ನ ಹಾಫ್ ಮಾಡಿದಾಗ ಎ ಬಿ ಅನ್ನ ಅರ್ಧ ಮಾಡಿ, ಈ ಟೋಟಲ್ ಎ ಬಿ ಅನ್ನ ಅರ್ಧ ಮಾಡಿ ನಾಗ ಏನ್ ಸಿಗುತ್ತೆ? ಎಂ ಎ ಸಿಗುತ್ತೆ. ಇಕ್ವೇಶನ್ ಏನ್ ಹೇಳ್ಬೇಕು? 2. ಇಕ್ವೇಶನ್ 1 ಏನ್ ಹೇಳ್ತಿರಪ್ಪ? ಎಂ ಎ ಅಂದ್ರೆ ಏನು? ಸಿ ಎಂ. ಇಲ್ಲಿ ಎಂ ಎ ಅಂದ್ರೆ ಏನ್ ಹೇಳ್ತಾರೆ? ಹಾಫ್ ಆಫ್ ಎ ಬಿ. ರೀಸನ್ ಬರೀ ನೀವು ಎಂ ಎ ಅಂದ್ರ ಯಾಕೆ ಹಾಫ್ ಆಫ್ ಎ ಬಿ ಅಂದ್ರ ಎಂ ಅನ್ನೋದು ಏನಿದೆ? ಮಿಡ್ ಪಾಯಿಂಟ್. ಯಾರ್ದು ಮಿಡ್ ಪಾಯಿಂಟ್? ಎ ಬಿ ದು. ಎಂ ಅನ್ನೋದು ಎ ಬಿ ನ ಮಧ್ಯ ಬಿಂದು ಆಗಿದೆ. ಆದ್ದರಿಂದ ಎಂ ಎ ಏನಿರ್ತದೆ? ಎ ಬಿ ನ ಅರ್ಧ ಇರ್ತದೆ. ಎ ಬಿ ಎಷ್ಟು ಇರ್ತದೆ? ಅರ್ಧ. ಅಪ್ಪ ಇದೇನಿದೆ ಇಕ್ವೇಶನ್ 1. ಇಕ್ವೇಶನ್ 2 ನ ಹಾಗಾದ್ರೆ ಇಲ್ಲಿ ಎಂ ಎ ಅಂದ್ರೆ ಏನ್ ಹೇಳ್ತಾನೆ? ಸಿ ಎಂ. ಇಲ್ಲಿ ಎಂ ಎ ಅಂದ್ರೆ ಏನು? ಹಾಫ್ ಆಫ್ ಎ ಬಿ. ಡೈರೆಕ್ಟ್ ಬರೆದ್ಬಿಡು. ಸಿ ಎಂ ಅಂದ್ರೆ ಎಂ ಎ ಫ್ರಮ್ ಇಕ್ವೇಶನ್ 1 ಮತ್ತೆ ಎಷ್ಟು 2 ಸಮೀಕರಣ 1 ಮತ್ತೆ ಎಷ್ಟರಿಂದ 2ರಿಂದ ಇಲ್ಲಿ ಎಪಿ ಸಿ ಎಂ ಅಂದ್ರೆ ಎಂ ಎ, ಸಿ ಎಂ ಅಂದ್ರೆ ಎಂ ಎ. ಅದೇ ಎಂ ಎ ಅಂದ್ರೆ ಏನು? ಹಾಫ್ ಆಫ್ ಎ ಬಿ. ಇದನ್ನ ಪ್ರೂವ್ ಮಾಡಬೇಕಾಗಿತ್ತು ನೋಡಿ. ಸಿ ಎಂ ಅಂದ್ರೆ ಎಂ ಎ ಅಂದ್ರೆ ಏನು? ಹಾಫ್ ಆಫ್ ಎ ಬಿ. ಯಾಕಂದ್ರಪ್ಪ ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಎರಡೂದ್ರಾಗೂ ಕಾಮನ್ ಏನೈತಿ? ಎಂ ಎ ಅಂಡ್ ಎಂ ಎ. ಇಲ್ಲಿ ಎಂ ಎ ಅಂದ್ರೆ ಹಾಫ್ ಎ ಬಿ, ಇಲ್ಲಿ ಎಂ ಎ ಅಂದ್ರೆ ಸಿ ಎಂ. ಇದರರ್ಥೇನು? ಎಂ ಎ ಅಂದ್ರೆ ಸಿ ಎಂ ನ ಹೌದು, ಎಂ ಎ ಅಂದ್ರೆ ಕ್ಲಿಯರ್ ಆಗ್ಯದ? ಇಲ್ಲಿ ಏನಾತಂದ್ರೆ ಎಕ್ಸರ್ಸೈಸ್ 8.2 ಲಾಸ್ಟ್ ಕ್ವಶನ್ ಕ್ಲಿಯರ್ ಆಗಿದೆ. ಇಲ್ಲಿಗೆ ಏನಾಯ್ತು? ಪೂರ್ತಿ ಕ್ವಾಡ್ರಿಲ್ಯಾಟರಲ್ ಚಾಪ್ಟರ್ ಅಥವಾ ಚತುರ್ಭುಜಗಳ ಚಾಪ್ಟರ್ ಏನಾಗೈತಿ? ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ ಚಾಪ್ಟರ್ ಹೋಗೋಣ ಬರ್ಬೇಕು.